ನೋಡಿ, ಕೆಲವರಿಂದ ಈ ಕರ್ತವ್ಯದ ಪಾಠಗಳನ್ನು ಕಲಿಬೇಕು. ಎಲ್ಲಿದ್ದರೂ ಕೂಡ ಕೆಲಸ ಮಾಡಿ ಅನ್ನುವಂಥ ಸೂತ್ರ ಇದೆಯಲ್ಲ, ಅದನ್ನು ಇವ್ರು ನೋಡಿ ಕಲಿಬೇಕು ನೋಡಿ. ಯಾಕಂದ್ರೆ ನೋಡಿ, ಪಾಪ ಅವ್ರು ಕೂತ್ಕೊಂಡಿರೋದು ಡಾಬಾದಲ್ಲಿ, ಹೊಡಿತಿರೋದು ಎಣ್ಣೆ, ಆದರೆ ಎದುರುಗಡೆ ಇರುವಂಥದ್ದೆಲ್ಲದೂ ಕೂಡ ಕಡತಗಳು. ಎಷ್ಟು ಶ್ರದ್ಧೆ ನೋಡಿ ನಮ್ಮ ಅಧಿಕಾರಿಗಳಿಗೆ, ಮೆಚ್ಚಬೇಕು ನಿಜಕ್ಕೂ. ಇವರಿಗೆ ಮುಂಬಡ್ತಿಯ ಮೇಲೆ ಮುಂಬಡ್ತಿ ಕೊಡಬೇಕು. ಡಾಬಾದಲ್ಲಿ ಕೂತ್ಕೊಂಡು ಪಾಪ ಬೆಸ್ಕಾಂ ಅಧಿಕಾರಿಗಳು ಕಡತಗಳ ಪರಿಶೀಲನೆ ಮಾಡ್ತಾರೆ ಅಂತಂದರೆ ಇದು ಕಡತನ ಕಡಿತನ ಯೋಚನೆ ಮಾಡಿ ನೋಡಿ. ಎಷ್ಟು ಶ್ರದ್ಧೆ, ಅದೆಷ್ಟು ಭಕ್ತಿ. ಕರ್ತವ್ಯವೇ ದೇವರು, ಕಾಯಕವೇ ಕೈಲಾಸ. ಗುಡಿಬಂಡೆಯ ಬೆಸ್ಕಾಂ ಉಪವಿಭಾಗದ ಅಧಿಕಾರಿ ರಾಘವೇಂದ್ರ, ಕಿರಿಯ ಇಂಜಿನಿಯರ್ ರಾಘವೇಂದ್ರ ಅವರು ಪಾಪ ಎಷ್ಟು ಶ್ರದ್ಧೆಯಿಂದ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಅದಕ್ಕೆ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೆ, ಕಾಯಕವೇ ಕೈಲಾಸ. ಎದುರುಗಡೆಗೆ ತೀರ್ಥ, ಪಕ್ಕದಲ್ಲಿ ಪ್ರಸಾದ. ಎಂಥ ಅದ್ಭುತ ನೋಡಿ. ಭೀಮಪ್ಪ ಪಾಟೀಲ್ ನಮ್ಮ ಪ್ರತಿನಿಧಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಭೀಮಪ್ಪ, ಇವರ ಕರ್ತವ್ಯ ಪ್ರಜ್ಞೆಯನ್ನು ಮೆಚ್ಚಬೇಕು. ಎಲ್ಲಿದ್ದರೂ ಕೂಡ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಮನೋಭಾವನೆ ಇದೆಯಲ್ಲ, ಮೈ ಮುರಿದು ದುಡಿತಾ ಇದ್ದಾರೆ ಪಾಪ. ಯಾಕಂದರೆ ನೋಡಿ, ಎಷ್ಟು ಅವರು ಊಟ ಮಾಡುವಂಥ ಸಂದರ್ಭದಲ್ಲೂ ಅವರಿಗೆ ಸುಖ ಇಲ್ಲ. ಕೆಲಸ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ, ತಮ್ಮ ಕರ್ತವ್ಯದಲ್ಲಿ ನಿರತರಾಗಿದ್ದಾರೆ. ಎದುರುಗಡೆಗೆ ತೀರ್ಥ ಇದೆ, ಪಕ್ಕದಲ್ಲಿ ಪ್ರಸಾದ ಇದೆ, ಫುಲ್ ವರ್ಕು. ಯಾರೀ ಪುಣ್ಯಾತ್ಮರು? ರಂಗನಾಥ್, ಹೌದು, ತಾವು ಹೇಳಿದ ಹಾಗೆ ಇವರು ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಬೆಸ್ಕಾಂ ಉಪವಿಭಾಗದ ಒಂದು ಡೀಪಾಳ್ಯ ಸೆಕ್ಷನ್ ಜೂನಿಯರ್ ಇಂಜಿನಿಯರ್ ರಾಘವೇಂದ್ರ ಅಂತೇಳಿ. ಇವರು ಇತ್ತೀಚೆಗೆ ತಾನೇ ಸಸ್ಪೆಂಡ್ ಆಗಿ ಮತ್ತೆ ಈಗ ತಾನೇ ಒಂದು ಡ್ಯೂಟಿಗೆ ಬಂದಿದ್ದಾರೆ. ಆದರೂ ಆಲೆಚಾಳಿಯನ್ನ ಮತ್ತೆ ಮರ್ತಿಲ್ಲ. ಯಾಕಂದ್ರೆ ಇವರು ಸಾರ್ವಜನಿಕರು ಮತ್ತು ರೈತರು ಇಲ್ಲಿ ಕಚೇರಿಗಳಲ್ಲಿ ಬಂದು ಡೀಪಾಳ್ಯ ಹತ್ರ ಬಂದು ಅಲ್ದಾಡಿಸಿ ಕಚೇರಿಗಳಲ್ಲಿ ಯಾವತ್ತೂ ಸಿಕ್ಕಿದ್ದಿಲ್ಲ. ಆದ್ರೆ ಇತ್ತೀಚೆಗೆ ಇವರು ಇಲ್ಲಿ ಗುಡಿಬಂಡೆ ಹತ್ರ ಒಂದು ಡಾಬಾ ಒಂದರಲ್ಲಿ ತಾವು ತಮ್ಮ ಸಿಬ್ಬಂದಿ ಮತ್ತು ಲೈನ್ ಮ್ಯಾನ್ಗಳು ಸೇರ್ಕೊಂಡು ಇಲ್ಲಿ ಕಚೇರಿ ಕೆಲಸ ಮಾಡ್ತಿರೋದು ನಾವು ಗಮನಿಸಬಹುದಾಗಿದೆ. ಒಂದ್ ಕಡೆ ಮದ್ಯದ ಬಾಟಲಿಗಳು, ಮತ್ತೊಂದು ಕಡೆ ಗುಂಡು ತುಂಡು, ಮತ್ತೊಂದು ಕಡೆ ಕಚೇರಿಯ ಕಡತಗಳು, ಮತ್ತೊಂದು ಕಡೆ ಫೋನಲ್ಲಿ ಮಾತಾಡ್ತಾ ಇರೋದು ನೋಡಿದ್ರೆ ಇವ್ರು ನಿಜಕ್ಕೂ ಕೆಲಸ ಮಾಡ್ತಾ ಇರೋದು ಇನ್ನೊಂದು ಸೇವೆ ಮಾಡ್ತಾ ಇದಾರೆ ಅನ್ನೋದು ಗೊಂದಲಕ್ಕೀಡಾಗುತ್ತೆ. ಹಾಗಾಗಿ ಈ ಒಂದು ನಿಮಿಷ ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ, ಹಂಗೆ ಇರಿ ನೀವು ಸ್ವಲ್ಪ. ಕಾರ್ಯನಿರ್ವಾಹಕ ಇಂಜಿನಿಯರ್ ರಮೇಶ್ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಅವರೇ, ನಮ್ಮ ಧ್ವನಿ ಕೇಳ್ತಾ ಇದೆಯಾ ಸರ್? ಕೇಳ್ತಾ ಏನು ನಿಮ್ಮ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕರ್ತವ್ಯ ಪ್ರಜ್ಞೆ ಸರ್? ಇದು ನಿಜಕ್ಕೂ ಮೆಚ್ಚಬೇಕು ನೋಡಿ. ಕೂತಲ್ಲಿ ನಿಂತಲ್ಲಿ ಅವ್ರು ಕೆಲಸ ಮಾಡ್ತಿರೋಂಥ ರೀತಿ, ಎಷ್ಟು ಶ್ರದ್ಧೆ, ಎಷ್ಟು ಭಕ್ತಿ. ಏನಂತೀರಿ ಸರ್ ನಿಮ್ಮ ಅಧಿಕಾರಿಗಳ ಈ ಕೆಲಸ ಕಾರ್ಯಗಳಿಗೆ ಏನಂತೀರಿ ತಾವು ರಮೇಶ್? ಸರ್, ಇದು ನಿಜವಾಗ್ಲೂ ತಲೆ ತೆಗ್ಸೋದು. ಅದು ನನಗೂ ಬೆಳಗ್ಗೆ ಬಂದಿದೆ ಸರ್ ವಿಡಿಯೋ. ನಾನು ಅದನ್ನ ಚೆಕ್ ಮಾಡಿ ಮಂಡೇ ಇವತ್ತು ನಾಳೆ ರಜೆ ಇದೆ, ಚೆಕ್ ಮಾಡಿ ಹೇಳ್ತೀನಿ ಸರ್. ಆಕ್ಷನ್ ತಗೊಂತೀವಿ ಸರ್, ಖಂಡಿತ ತಗೊಂತೀವಿ. ರಮೇಶ್, ನನಗೆ ಒಂದು ಪ್ರಶ್ನೆ. ಈಗ ಏನು ಅಂದರೆ, ತಾವು ಕಾರ್ಯನಿರ್ವಾಹಕ ಇಂಜಿನಿಯರ್ಗಳು, ನಿಮ್ಮ ಮೇಲೊಂದಿಷ್ಟು ಜನ ಅಧಿಕಾರಿಗಳಿರ್ತಾರೆ, ನಿಮ್ಮ ಕೆಳಗಡೆ ಇವರೆಲ್ಲ ಬರ್ತಾರೆ. ಇವ್ರು ಏನೇನು ಕಡ್ದು ಕಟ್ಟೆ ಆಗ್ತಾ ಇದ್ದಾರೆ, ಎಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದು ಯಾವುದೂ ನಿಮ್ಗೇನು ಮಾಹಿತಿ ಇಲ್ವಾ ಸರ್? ಸರ್, ಇಂಥವೆಲ್ಲ ನಮಗೆ ಮಾಹಿತಿ ಇರೋದಿಲ್ಲ ಸರ್. ಇರಲ್ಲ. ಬೇರೆಯವರು ನಮ್ಗೆ ವಿಡಿಯೋದಲ್ಲಿ ಬಂದಿದ್ದ ತಕ್ಷಣ ಗೊತ್ತಾಗಿತ್ತು. ನಾವು ಖಂಡಿತ ಆಕ್ಷನ್ ತಗೊಂತೀವಿ ಸರ್. ಯಾರಿವರು ಇಂಜಿನಿಯರ್ ಮತ್ತು ಅವ್ರ ಜೊತೆಗಿರುವಂಥವ್ರು ಯಾರ್ಯಾರು ರಮೇಶ್? ಸರ್, ರಾಘವೇಂದ್ರ ಅಂತ ಒಬ್ಬ ಜೈ ಇದ್ದಾರೆ. ಅವ್ರ ಜೊತೆಲಿರೋರು ಒಬ್ಬ ಮೀಟರ್ ರೀಡರು, ಒಬ್ಬ ಲೈನ್ ಮ್ಯಾನ್ ಅಂತ ನಾನು. ಸರಿ, ಯಾವ ಕಡತಗಳು ಸರ್? ಏನೋ ಫೋನಲ್ಲಿ ಮಾತಾಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ. ಅದು ಯಾವ ಕಡತಗಳಿಗೆ ಸಹಿ ಆಗ್ತಾ ಇದ್ದಾರೆ ಅವರು? ಏನು ಕತೆ? ಯಾವ ತಿಳಿಬೇಕು ಸರ್. ಅಲ್ಲ ತಿಳಿಬೇಕು ನಾನು. ಅಲ್ಲ, ಇದು ಎಷ್ಟೊತ್ತಿಗೆ ಆಗಿರುವಂಥ ಘಟನೆ ಇದೆ ರಮೇಶ್? ಏನಾದರೂ ಮಾಹಿತಿ ಇದೆಯಾ? ಇನ್ನ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಅಲ್ಲ, ಈ ಬೆಳಗ್ಗೆನೋ ಸಂಜೆನೋ? ಹಿಂದ್ಗಡೆಗಂತೂ ಬೆಳಕಿದೆ. ಅಂದರೆ ಇವರು ಆರಾಮಾಗಿ ಹಗಲೊತ್ತಲ್ಲೇ ಮಾಡ್ತಾ ಇದ್ದಾರೆ ಪಾಪ ಈ ಪುಣ್ಯದ ಕೆಲಸಗಳನ್ನು. ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಇಲ್ಲ ಮೇಡಮ್, ಮಾಹಿತಿ ತಿಳ್ಕೊಂತೀವಿ ಸರ್. ತಿಳ್ಕೊಂಡು ಆಕ್ಷನ್ ತಗೊಂತೀನಿ, ಖಂಡಿತ ಆಕ್ಷನ್ ತಗೊಂತೀನಿ. ನೀವು ವಿಡಿಯೋ ನೋಡಿರಾ ಸರ್? ನಾನು ನೋಡಿದ್ದೀನಿ ಸರ್. ಬೆಳಗ್ಗೆ ನಂಗೂ ಯಾರೋ ಕಳಿಸಿದ್ದಾರೆ. ಇಮಿಡಿಯೇಟ್ ನಮ್ಮ ಗುಡಿಗೊಂಡೆ AW ಅವ್ರಿಗೆ ಕಳಿಸ್ಬಿಟ್ಟು ರಿಪೋರ್ಟ್ ಕೂಡ ಕೇಳಿದ್ದೀನಿ. ಇದು ನಾಚಿಗೇಡಿನ ಸಂಗತಿ ರಮೇಶ್. ಇದು ಏನು ಗೊತ್ತಾ, ಇದನ್ನ ಯಾರೂ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ಆಯ್ತಾ? ನೋಡಿ ಅದೇನು ಮಾಡ್ತೀರಿ ಅಂತ. ಆಯ್ತು ಸರ್. ಇದು ಸಂಗತಿ. ಎಷ್ಟರ ಮಟ್ಟಿಗೆ ನಮ್ಮ ಅಧಿಕಾರಿಗಳಿಗೆ ಯೋಗ್ಯತೆ ಇಲ್ಲ ಅನ್ಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ ಇದು. ಇವರು ಕೂತ್ಕೊಂಡಿರೋದು ಡಾಬಾದಲ್ಲಿ ಎಣ್ಣೆ ಹೊಡಿತಾ ಇದ್ದಾರೆ, ಏನು ಫೋನಲ್ಲಿ ಮಾತಾಡ್ತಾ ಇದ್ದಾರೆ,
ಸಹಿ ಹಾಕ್ತಾ ಇದ್ದಾರೆ. ಈ ಸಸ್ಪೆಂಡ್ ಆಗಿ ಬಂದಿರುವಂಥ ವ್ಯಕ್ತಿ ಈತ. ಇಂಥ ಕರ್ಮ ನೋಡಿ ನಾವು ಎಂತೆಂಥವ್ರು ಇಟ್ಕೊಂಡು ಎಂತೆಂಥ ಅಧಿಕಾರಿಗಳು ನಮ್ಮ ಸುತ್ತಮುತ್ತ ಇದ್ದಾರೆ ಅನ್ನೋಕ್ಕೊಂದು ಎಕ್ಸಾಂಪಲ್.